ಅಶ್ವವೇಗ ನ್ಯೂಸ್ನಲ್ಲಿ ರಾಜ್ಯ ರಾಜಕಾರಣದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ನೋಡಿ, ರಾಜ್ಯ ರಾಜಕೀಯದಲ್ಲಿ ಈಗ ಏನು ಸಚಿವ ಸಂಪುಟ ವಿಸ್ತರಣೆ ವಿಚಾರ ನಡೀತಾ ಇದೆ. ಈಗ ಅಸಲಿ ಆಟ ಶುರುವಾಗಿದೆಯಾ ಅಂತ ಅಶ್ವವೇಗ ನ್ಯೂಸ್ನಲ್ಲಿ ರಾಜ್ಯ ರಾಜಕಾರಣದ ಬಿಗ್ ಎಕ್ಸ್ಕ್ಲೂಸಿವ್. ರಾಜ್ಯ ರಾಜಕೀಯದಲ್ಲಿ ಶುರುವಾಯ್ತಾ ಅಸಲಿ ರಾಜಕೀಯದ ಆಟ ಅಂತ. ಸಿದ್ದರಾಮಯ್ಯ ರಾಜಕೀಯ ತಂತ್ರಕ್ಕೆ ಆಪ್ತ ಮಂಡಳಿ ಕಕ್ಕಾಬಿಕ್ಕಿಯಾಗಿದೆ. ಅಶ್ವವೇಗ ನ್ಯೂಸ್ನಲ್ಲಿ ರಾಜಕಾರಣದ ಬಿಗ್ ಎಕ್ಸ್ಕ್ಲೂಸಿವ್. ರಾಜ್ಯ ರಾಜಕೀಯದಲ್ಲಿ ಈಗ ಅಸಲಿ ರಾಜಕೀಯದ ಆಟ ಶುರುವಾಗಿದೆಯಾ? ಸಿದ್ದರಾಮಯ್ಯನವರ ರಾಜಕೀಯ ತಂತ್ರಕ್ಕೆ ಆಪ್ತ ಮಂಡಳಿ ಈಗ ಕಕ್ಕಾಬಿಕ್ಕಿಯಾಗಿರುವಂಥದ್ದು. ನೋಡಿ, ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ವಿಚಾರ ತೀವ್ರ ಕುತೂಹಲಕಾರಿಯಾಗಿದೆ. ಕಳೆದ 2 ತಿಂಗಳಿನಿಂದಲೂ ಕೂಡ ಈ ಸಂಪುಟ ವಿಸ್ತರಣೆಯ ವಿಚಾರವಾಗಿ ಚರ್ಚೆಗಳಾಗ್ತಾ ಇದೆ. ಇನ್ನು ಶಾಸಕರು ಲಾಬಿಗಳನ್ನು ನಡೆಸ್ತಾ ಇದ್ದಾರೆ. ಇದೀಗ ರಾಜ್ಯ ರಾಜಕೀಯದಲ್ಲಿ ಅಸಲಿ ರಾಜಕೀಯದ ಆಟ ಶುರುವಾಗಿದೆ. ಸಿದ್ದರಾಮಯ್ಯನವರ ರಾಜಕೀಯ ತಂತ್ರಕ್ಕೆ ಆಪ್ತ ಮಂಡಳಿ ಏನಿತ್ತು, ಸಿದ್ದರಾಮಯ್ಯನವರ ಆಪ್ತ ಮಂಡಳಿ ಈಗ ಕಕ್ಕಾಬಿಕ್ಕಿಯಾಗಿದೆ. ಇದು ಅಶ್ವವೇಗ ನ್ಯೂಸ್ನಲ್ಲಿ ರಾಜ್ಯ ರಾಜಕಾರಣದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇನ್ನು ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಯಾರೆಲ್ಲ ಗುರುತಿಸ್ಕೊಂಡಿದ್ರು ಅವರಿಗೆ ಇದು ಒಂಥರ ಶಾಕಿಂಗ್ ವಿಚಾರ. ಕಕ್ಕಾಬಿಕ್ಕಿ ಆಗಿದ್ದಾರೆ. ಸಿದ್ದರಾಮಯ್ಯನವರ ಒಂದು ತಂತ್ರ ಏನಿದೆ ಈಗ ರಾಜಕೀಯದಲ್ಲಿ ನೋಡಿ, ಅಸಲಿ ಆಟ ಅಂದರೆ ಅಸಲಿ ರಾಜಕೀಯದ ಆಟ ಈಗ ಶುರುವಾಗಿದೆ. ಮಹದೇವಪ್ಪಗೂ ಶಾಕ್ ಆಗಿದೆ, ಜಮೀರ್ ಅಹಮದ್ಗೂ ಕೂಡ ಶಾಕ್ ಆಗಿದೆ. ಮಹದೇವಪ್ಪ ಹಾಗೂ ಜಮೀರ್ ಅಹಮದ್ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿದ್ದವರು. ಮಾಜಿ ಸಿಎಂ ಸಿದ್ದರಾಮಯ್ಯ ಆಪ್ತರಿಗೆ ಈಗ ಶಾಕ್ ಮೇಲೆ ಶಾಕ್. ಸಂಪುಟ ವಿಸ್ತರಣೆಯ ವೇಳೆ ಸಿದ್ದು ಟೀಮ್ನಲ್ಲಿದ್ದವರಿಗೀಗ ಆಘಾತ ಆಗಿದೆ. ಕೆಲವರ ಪರವಾಗಿ ಸಿದ್ದರಾಮಯ್ಯನವರು ಲಾಭಿ ಮಾಡಿದ್ರಂತೆ ಅಷ್ಟೇ. ಜಮೀರ್ ಹೆಸರನ್ನು ಕೂಡ ಇಲ್ಲಿ ಹೇಳಿಲ್ವಂತೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಹಾಗಿದ್ರೆ ಯಾರ ಹೆಸರನ್ನ ಹೇಳಿದ್ರು ಗೊತ್ತಾ ಸಿದ್ದರಾಮಯ್ಯ? ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಇದ್ರು, ಜಮೀರ್ ಅಹಮದ್ ಖಾನ್ ಇದ್ರು. ಈಗ ಇವ್ರಿಗೆ ಶಾಕ್ ಆಗಿರುವಂಥದ್ದು. ಮಾಜಿ ಸಿಎಂ ಸಿದ್ದರಾಮಯ್ಯ ಆಪ್ತರಿಗೆ ಶಾಕ್ ಮೇಲೆ ಶಾಕ್. ಸಂಪುಟ ವಿಸ್ತರಣೆಯ ಮೇಲೆ ಅಂದರೆ ಸಂಪುಟ ವಿಸ್ತರಣೆ ಮೇಲೆ ಇಡೀ ರಾಜ್ಯದ ಜನ ಅಂದರೆ ಕಾಯ್ತಾ ಇರುವಂಥದ್ದು, ಯಾರಿಗೆಲ್ಲ ಸಚಿವರಾಗ್ತಾರೆ ಅಂತ. ಸಿದ್ದರಾಮಯ್ಯನವರ ಆಪ್ತ ವಲಯ ಲಾಭಿಯನ್ನು ನಡೆಸ್ತಾ ಇತ್ತು. ಇದೀಗ ನೋಡಿ, ಸಿದ್ದರಾಮಯ್ಯನವರ ಆಪ್ತರಿಗೆ ಶಾಕ್ ಆಗಿದೆ. ಶಾಕ್ ಮೇಲೆ ಶಾಕ್. ಯಾಕಂದರೆ ಜಮೀರ್ ಇರಬಹುದು, ಎಚ್ ಸಿ ಮಹದೇವಪ್ಪ ಇರಬಹುದು, ಯಾವಾಗಲೂ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಇರ್ತಿದ್ರು. ಆದರೆ ಈಗ ಸಂಪುಟ ವಿಸ್ತರಣೆಯ ವೇಳೆ ಸಿದ್ದರಾಮಯ್ಯನವರು ಕೆಲವರ ಪರವಾಗಿ ಲಾಭಿಯನ್ನ ಮಾಡಿದ್ದಾರೆ. ಅಂದರೆ ಆಪ್ತರ ಪರವಾಗಿ ಲಾಭಿಯನ್ನ ನಡೆಸಿಲ್ಲ ಅಂತ ಇಲ್ಲಿ. ಜಮೀರ್ ಹೆಸರನ್ನ ಹೇಳಿಲ್ವಂತೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇನ್ನು ಸಿದ್ದರಾಮಯ್ಯ ಯಾರ ಪರವಾಗಿ ಬ್ಯಾಟಿಂಗ್ ಮಾಡಿದ್ರು ಗೊತ್ತಾ? ಏನು MR ಸೀತಾರಾಮ್ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಪರಿಷತ್ ಸದಸ್ಯರು. ಇನ್ನು AS ಪೊನ್ನಣ್ಣ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಹಂಪನಗೌಡ ಬಾದರ್ಲಿ ಇವರ ಪರವಾಗಿ ಕೂಡ ಸಿದ್ದರಾಮಯ್ಯನವರು ಬ್ಯಾಟಿಂಗ್ ಅನ್ನ ಮಾಡಿರುವಂಥದ್ದು. ಬಸವರಾಜ ಶಿವಣ್ಣನವರ ಪರವಾಗಿ ಬ್ಯಾಟ್ ಮಾಡಿದರೆ ಇವರು ಸಚಿವರಾಗಲಿ ಅಂತ ಹೇಳಿ ಬ್ಯಾಟಿಂಗ್ ಅನ್ನ ಮಾಡಿರುವಂಥದ್ದು. ಆಪ್ತರಿಗೆ ಈ ಬಾರಿ ಸಿದ್ದರಾಮಯ್ಯ ಶಾಕ್ ನೀಡಿದ್ದಾರೆ. RB ತಿಮ್ಮಾಪುರ್, ಬಸವರಾಜ ರಾಯರೆಡ್ಡಿ, ರಿಜ್ವಾನ್ ಅರ್ಷದ್, ಇನ್ನು ಸಂತೋಷ್ ಲಾಡ್ ಇವರ ಪರವಾಗಿ ಸಿದ್ದರಾಮಯ್ಯನವರು ಬ್ಯಾಟಿಂಗ್ ಅನ್ನ ಮಾಡಿರುವಂಥದ್ದು. ನೋಡಿ, MR ಸೀತಾರಾಮ್, AS ಪೊನ್ನಣ್ಣ, ಹಂಪನ ಬಾದರ್ಲಿ, ಬಸವರಾಜ ಶಿವಣ್ಣನವರ ಪರವಾಗಿ. ಇನ್ನು ಯಾರ ಪರವಾಗಿ ಬ್ಯಾಟಿಂಗ್ ಮಾಡಿಲ್ಲ ಗೊತ್ತಾ ಸಿದ್ದರಾಮಯ್ಯನವರು? ಇಲ್ಲಿ ಎಚ್ ಸಿ ಮಹದೇವಪ್ಪ, ಟಿ ನರಸೀಪುರದ ಶಾಸಕ, ಜೊತೆಗೆ ಸಿದ್ದರಾಮಯ್ಯನವರ ಆಪ್ತರು ಅಂತಲೇ ಹೇಳಬಹುದು ಇವರನ್ನ. ಕೆ ವೆಂಕಟೇಶ್ ಇವರ ಪರವಾಗೂ ಕೂಡ ಸಿದ್ದರಾಮಯ್ಯನವರು ಬ್ಯಾಟಿಂಗ್ ಅನ್ನ ಮಾಡಿಲ್ಲ. ಇನ್ನು ಜಮೀರ್ ಅಹಮದ್ ಖಾನ್ ಇವರ ಪರವಾಗೂ ಕೂಡ ಇಲ್ಲಿ ಸಿದ್ದರಾಮಯ್ಯನವರು ಬ್ಯಾಟಿಂಗ್ ಅನ್ನ ಮಾಡಿಲ್ಲ. ಜಮೀರ್ ಹಾಗೂ ಮಹದೇವಪ್ಪ ಇನ್ನು ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದವರು.